ನಮ್ಮ ಚಿಂತಾಮಣಿ ನ್ಯೂಸ್ ಕನ್ನಡಕ್ಕೆ ಸ್ವಾಗತ. ಚಿಂತಾಮಣಿ ತಾಲೂಕಿನ ಮುಂಗಾನಹಳ್ಳಿ ಗ್ರಾಮದಲ್ಲಿ ನೆಲೆಸಿರುವ ಶ್ರೀ ಕಾಶಿ ವಿಶ್ವೇಶ್ವರ ಸ್ವಾಮಿ ದೇವಾಲಯದ ಇತಿಹಾಸದ ಬಗ್ಗೆ ತಿಳಿಸಿಕೊಡಲು ನಮ್ಮ ಚಿಂತಾಮಣಿ ಸುದ್ದಿವಾಹಿನಿಯೊಂದಿಗೆ ಸಂದರ್ಶನ ನೀಡಲಿದ್ದಾರೆ MV ಶ್ರೀಕಂಠೇಶ್ವರ ರಾಜ್ಯ ಮಟ್ಟದ ಸಂಪನ್ಮೂಲ ನಿವೃತ್ತ ಶಿಕ್ಷಕರು ಹಾಗೂ ಮುಂಗಾನಹಳ್ಳಿ ಗ್ರಾಮದ ಪಂಚಾಂಗಂ ಕುಟುಂಬದ ಸದಸ್ಯರು. ನಮಸ್ಕಾರ ಸ್ವಾಮಿ. ನಮಸ್ಕಾರ. ಈಗ ಮುಂಗಾನಹಳ್ಳಿ ನಾವು ಕಾಶಿ ವಿಶ್ವೇಶ್ವರ ಸ್ವಾಮಿ ದೇವಸ್ಥಾನದ ಮುಂಭಾಗದಲ್ಲಿದ್ದೀವಿ. ಹೌದು. ಈಗ ತಾವು ಈ ಒಂದು ಮುಂಗಾನಹಳ್ಳಿ ಕಾಶಿ ವಿಶ್ವೇಶ್ವರ ಸ್ವಾಮಿ ದೇವಸ್ಥಾನದ ಒಂದು ಇತಿಹಾಸದ ಬಗ್ಗೆ ತಾವು ತಿಳಿಸ್ಕೊಡ್ಬೇಕಂತ ನಾನು ತಮ್ಮಲ್ಲಿ ವಿನಂತಿ ಮಾಡ್ತೀನಿ. ಸಂತೋಷವಾಗಿ ನನಗೆ ತಿಳಿದಂಥ ಒಂದು 2 ವಿಷಯಗಳನ್ನು ನಿಮ್ಮ ಹತ್ರ ತಿಳಿಸೋಕ್ಕೆ ಇಚ್ಛೆ ಪಡ್ತೀನಿ ಸಂದರ್ಶಕರೇ. ಈ ದೇವಸ್ಥಾನ ಸುಮಾರು 400 ವರ್ಷಗಳ ಹಿಂದಿನ ಇತಿಹಾಸ ಇದೆ ಅನ್ನೋದು ನಮ್ಮ ಹಿರಿಯರು, ಈ ಗ್ರಾಮಸ್ಥರು ಹೇಳಿದ್ದನ್ನು ನಾನು ಕೇಳ್ಪಟ್ಟಿದ್ದೀನಿ. ಇದು ಕಟ್ಟಡ ಬಂದು ಚೋಳದ ಕಾಲದಲ್ಲಿ ನಿರ್ಮಿತವಾಗಿರ್ತಕ್ಕಂಥದ್ದು, ಚೋಳದ ಸ್ಟೈಲ್ ಅಂತ ಕರೀತಾರೆ. ಇತಿಹಾಸ ಪ್ರಸಿದ್ಧವಾಗಿರ್ತಕ್ಕಂಥ ಈ ಕಾಶಿ ವಿಶ್ವೇಶ್ವರ ಸ್ವಾಮಿ ಇಲ್ಲಿ ನೆಲೆಸಿರ್ತಕ್ಕಂಥದ್ದು ಮುಂಗಾನಹಳ್ಳಿಯಲ್ಲಿ ಬಹಳ ವಿಶೇಷತೆ ಇದೆ, ಭಗವಂತಂದು ಅದ್ಭುತ ಇದೆ ಅನ್ನೋದನ್ನು ಹೇಳಿಬಿಡಿ. ಇದರ ಒಂದು ಕಿರು ಪರಿಚಯ. ಈ ಹಿಂದೆ 4 ತಲೆಮಾರುಗಳ ಹಿಂದೆ ಅಪ್ಪ ಶಾಸ್ತ್ರಿ, ಸಿದ್ದಪ್ಪ ಶಾಸ್ತ್ರಿ, ಸೂರ್ಯನಾರಾಯಣ ಶಾಸ್ತ್ರಿ, ನಮ್ಮ ತಂದೆ ವೆಂಕಟೇಶ ಶಾಸ್ತ್ರಿ ಇವರು ಸತತವಾಗಿ ಪೂಜೆಯನ್ನು ಮಾಡ್ಕೊಂಬರ್ತಾಯಿದ್ರು ಹಿಂದೆ. ಈ ಒಂದು ಲಿಂಗ ಇಲ್ಲಿ ಪ್ರತಿಷ್ಠಾಪನೆ ಮಾಡಿದಂಥ ಕೀರ್ತಿ ನಮ್ಮ ವಂಶದಲ್ಲಿ ಒಬ್ಬ ಹಿರಿಯ ಅಜ್ಜಿ ಇದ್ರಂತೆ. ಕಾಶಿಗೆ ಹೋಗಿ ಅಲ್ಲಿ ಲಿಂಗವನ್ನು ಒಂಟೆತ್ತು ಬಂಡಿ ಅಂತ ಹೇಳ್ತಾರೆ, ಎತ್ತಿನ ಗಾಡಿ ಒಂಟೆತ್ತು ಬಂಡಿ, ಇಲ್ಲಿಂದ ನಡ್ಕೊಂಡು ಹೋಗಿ ಅಲ್ಲಿ ಕಾಶಿ ವಿಶ್ವೇಶ್ವರನ ಸಂದರ್ಶನ ಮಾಡಿಕೊಂಡು ಭಗವಂತನನ್ನು ತಂದಂಥ ಕೀರ್ತಿ ಆ ಅಜ್ಜಿಗೆ ಸಲ್ಲತ್ತೆ. ಬಂದು ಇಲ್ಲಿ ಪ್ರತಿಷ್ಠಾಪನೆ ಮಾಡಿದ್ದಾರೆ. ಅಂದಿನಿಂದಲೂ ಕೂಡ ಪೂಜೆ ಭಕ್ತಾದಿಗಳಿಂದ ನಡೀತಾ ಇದೆ. ಗ್ರಾಮಸ್ಥರಿಂದ 4-5 ಊರು ಗ್ರಾಮಸ್ಥೆ, ಚಿಂತಪಲ್ಲಿ, ಸೀತಂಪಲ್ಲಿ, ಸುಮಾರಷ್ಟು ಹಳ್ಳಿಗಳವರು ಈ ದೇವಸ್ಥಾನದ ಒಂದು ಅಭಿವೃದ್ಧಿಗೆ ಸಹಕಾರವನ್ನು ಇಂದಿಗೂ ಕೊಡ್ತಾ ಬರ್ತಾ ಇದ್ದಾರೆ. ರಥೋತ್ಸವ ನಡೆಯೋದು, ಆ ರಥೋತ್ಸವ ಅಂತ ಹೇಳಿದ್ರೆ 12 ದಿನದ ಕಾಲ ನಡೀತಾ ಇತ್ತು. ಅದ್ಭುತವಾಗಿರುತ್ತೆ. ಊರ ಹಬ್ಬ ಅದು. ನಮಗೆ ಎಲ್ಲರೂ ಕೂಡ ಹಿರಿಯರು ಕಿರಿಯರು ಎಲ್ಲ ಕುಣಿದು ಕುಪ್ಪಳಿಸಿ ಪಾಲ್ಗೊಳ್ತಾ ಇದ್ವಿ. ನಮ್ಮ ತಾತ ಒಂದು ಸಾರಿ ಶೃಂಗೇರಿ ಶಾರದೆ ಮಾತೆ ಹತ್ರ ಹೋಗಿದ್ರಂತೆ. ಅಲ್ಲಿ ಸ್ವಾಮಿಗಳಿದ್ರಂತೆ, ಅಪ್ಪ ಶಾಸ್ತ್ರಿ ಅಂತ ಅವ್ರ ಹೆಸರು. ಅಲ್ಲೇ ಇದ್ಬಿಡೋರು, ಹೋಗ್ಬಿಟ್ರು ಅವರು ಭಜನೆ ಇದು ಮಾಡಿಕೊಂಡು ಕೃತಿಗಳನ್ನು ಬರ್ಕೊಂಡು ಹಾಗೆ ಅಂತ. ಆ ಅಪ್ಪನ ಶಾರದಾದೇವಿ ಸೂಚನೆ ಕೊಟ್ಟಂತೆ, ನಿನ್ನ ಸ್ವಾಮಿಗಳು ಕರೀತಾ ಇದ್ದಾರೆ, ಬಾ ಮುಂಗಾನಹಳ್ಳಿ ಶಾಸ್ತ್ರಿಗಳೇ ಬನ್ನಿ, ಇಲ್ಲಿ ನಿಮಗೆ ವರವನ್ನು ಕೊಡೋದಕ್ಕೆ ಸ್ವಾಮಿಗಳು ಇದ್ದಾರೆ ಅಂತ ಹೇಳಿದ್ರು. ಹೀಗಪ್ಪ ನಾನು ಏನು ಕೇಳಿ, ದೇವ್ರ ಹತ್ರ ಕೇಳೋದಕ್ಕೆ ನನಗೇನೇನು ಇಲ್ಲ ಅಂತ ಹೇಳಿ, ಅವತ್ತೇನಾದರೂ ಅವರು ಏನಾದರೂ ಕೇಳ್ಬೋದಿತ್ತು. ತಾಯಿ ವರಪ್ರಸಾದವನ್ನು ಕೊಡ್ತಾಯಿದ್ದು, ಆದರೆ ಏನೂ ಕೇಳಲಿಲ್ಲ. ಅವರು ಹೇಳಿದ್ರಂತೆ, ಸ್ವಾಮಿ ನಿಮ್ಮ ಪಾದುಕೆಗಳು ಸಾಕು. ಆ ಪಾದುಕೆಗಳನ್ನು ತಲೆ ಮೆರೆಸ್ಕೊಂಡು ಕುಣಿತ ಒಂದು ಕಥೆಯನ್ನು ಕಟ್ಟಿದ್ರಂತೆ. ಹೀಗೆ ರಥೋತ್ಸವ ಆವತ್ತಿಂದಲೂ ಕೂಡ 12 ಅಂಗುರಾರ್ಪಣೆ, ಕಳಶ ಸ್ಥಾಪನೆ, ಉತ್ಸವಗಳು, ಸ್ವಾಮಿ ಕಲ್ಯಾಣ, ಸ್ವಾಮಿಯ ಬ್ರಹ್ಮರಥೋತ್ಸವ ನಡೀತಾನೆ ಬರ್ತಾಯಿತ್ತು. ಹೀಗೆ ಕೆಲವು ಕಾಲ ನಂತರ ಈ ರಥೋತ್ಸವ ನಿಂತೋಯ್ತು. ಇಲ್ಲಿದ್ದಂಥ ನನ್ನ ಆಪ್ತರಿದ್ದಾರೆ, ಕೃಷ್ಣಾರೆಡ್ಡಿ, ಶ್ರೀನಿವಾಸ ರೆಡ್ಡಿ, ಗುಡ್ಡಪ್ಪ, ಆಮೇಲೆ ಶಂಕರನಾರಾಯಣ ಅಂತ ನಮ್ಮ ತಮ್ಮ ಇದ್ದರು. ಏನಾದರೂ ಮಾಡಿ ಈ ದೇವಸ್ಥಾನನ ಜೀರ್ಣೋದ್ಧಾರ ಮಾಡಿಸ್ಬೇಕು, ಇಲ್ಲಿ ಶಾಶ್ವತವಾಗಿ ಏನಾದರೂ ಮಾಡಬೇಕು ಅಂತ ಒಂದು ಸಣ್ಣ ಮೀಟಿಂಗನ್ನು ಮಾಡಿದ್ರು ಅವರು. ಅವರ ಮೈಂಡಲ್ಲಿ ಬಂದಿದ್ದೇನೆಂದರೆ, ಅವತ್ತು ರಥ ಇಲ್ಲ ಮಾಡಬೇಕಾರೆ, ಆಮೇಲೆ ಅರ್ಚಕರಿಲ್ಲ. ಸಾಮಾನ್ಯವಾಗಿ ಹಳ್ಳಿಗಳ ಜೀವನ ಅಂತ ಹೇಳಿದ್ರೆ ಕುಗ್ರಾಮ ಜೀವನ ಅಂತ ಹೇಳ್ತಾರೆ. ಕಡೆಗೆ ಈ ಹಿರಿಯರೆಲ್ಲ ಸೇರಿ ರಥವನ್ನು ತಂದು ಮತ್ತೆ
ಕಳಶ ಸ್ಥಾಪನೆ ಮಾಡೋದಕ್ಕೆ ಕಲ್ಯಾಣೋತ್ಸವ ಮಾಡಿ ದೇವ್ರನ್ನ ಮತ್ತೆ ಕೂಡಿಸಿ ಹಿಂದಿನ ದಿನಗಳನ್ನು ಮರುಕಳಿತಾ ಹೋಗ್ತಾ ಇದ್ದಾರೆ. ಇವತ್ತಿನ ದಿನ 5ನೇ ವರ್ಷ ಇದು ನಡೀತಾ ಇದೆ ಅಂತ ಹೇಳಿದರೆ ಹಿರಿಯರ ಆಶೀರ್ವಾದ. ನಾವೆಲ್ಲ ಕೇಳ್ತೀವಿ, ಐಶ್ವರ್ಯ ಬೇಕು, ಎಲ್ಲ ಬೇಕು ನಮಗೆ, ಆದರೆ ವಿದ್ಯೆ, ಭಕ್ತಿ, ಜ್ಞಾನ ಇದಕ್ಕಿಂತ ಬಗಿಲಾಗಿರ್ತಕ್ಕಂಥದ್ದಿಲ್ಲ. ಇದನ್ನು ಭಗವಂತ ಸರ್ವರಲ್ಲೂ ಕರುಣಿಸು, ಸರ್ವರಿಗೂ ಒಂದು ಆರೋಗ್ಯವನ್ನು ಕೊಡು ಅಂತ ಹೇಳಿ ಎಲ್ಲರೂ ಬಯಸ್ತಕ್ಕಂಥದ್ದು. ಎಷ್ಟು ಸಂತೋಷ, ಎಲ್ಲರೂ ಸೇರ್ತೀವಿ ಸಂದರ್ಭದಲ್ಲಿ. ಜಾತ್ರೆ ಅಂತ ಹೇಳಿದ್ರೆ ಸುಮಾರು ಜನ ನಾವು ಎಲ್ಲ ಸೇರ್ತೀವಿ, ಸ್ನೇಹಿತರುಗಳು ಮಾತಾಡ್ತೀವಿ. ಅದೆಷ್ಟು ಆನಂದ ಅಂತ ಹೇಳಿದ್ರೆ ಅದು ಬೆಲೆಕಟ್ಟಲಾರದೇ ಇರ್ತಕ್ಕಂಥದ್ದು. ನಮ್ಮ ಕೃಷ್ಣಾರೆಡ್ಡಿ ಆಗಲಿ, ನಮ್ಮ ಶ್ರೀನಿವಾಸ ರೆಡ್ಡಿ ಆಗಲಿ, ಗುಡ್ಡಪ್ಪ ಆಗಲಿ, ಡಾಕ್ಟರ್ ಅಶೋಕ್ ಆಗಲಿ, ಎಲ್ಲರೂ ಕೂಡ ಹೀಗೆ ನಡೆದಂಥದ್ದು. 2 ವರ್ಷದ ಹಿಂದೆ ನಮ್ಮ ಹಿರಿಯರಾದಂಥ ಶಂಕರನಾರಾಯಣ ತೀರ್ಕೊಂಡ್ರು. ನಮಗೆ ಈ ಜವಾಬ್ದಾರಿಯನ್ನು ಕೊಟ್ಟರು. ಆದರೆ ಜವಾಬ್ದಾರಿ ಅಂತ ಹೇಳಿದ್ರೆ 10 ಜನ ಕೆಲಸ ಮಾಡೋದು, ಅದರಲ್ಲಿ ಅರ್ಥವಿರುತ್ತೆ 10 ಜನ. ಅಂತಹ ಒಂದು ಶಕ್ತಿಯನ್ನು ಮತ್ತೆ ತುಂಬಿದಂಥ ಕೀರ್ತಿ ನಮ್ಮ ಮುಂಗಾನಹಳ್ಳಿ ಗ್ರಾಮ ಸುತ್ತಮುತ್ತಲ ಹಳ್ಳಿಗಳಿಗೆ ಸಲ್ಲುತ್ತೆ. ತುಂಬ ಕಷ್ಟ ಬಿದ್ದಿದ್ದಾರೆ. ದೇವಸ್ಥಾನದ ಅಭಿವೃದ್ಧಿ ಬೆಳೀತಾ ಇದೆ. ಇಲ್ಲಿ ಒಂದು ಪವಾಡ ಶಕ್ತಿ ದೇವರು ಕಾಶಿ ವಿಶ್ವೇಶ್ವರ ಸ್ವಾಮಿ. ಕೇಳಿದ್ದನ್ನಲ್ಲಿ ನಂಬಿದವರಿಗೆ ದೇವರು, ನಂಬದೇ ಇಲ್ಲದವ್ರಿಗೆ ದೇವರಿಲ್ಲ. ಅನೇಕ ಜನಕ್ಕೆ ಪವಾಡಗಳನ್ನು ತೋರಿಸಿದ್ದಾರೆ ಸ್ವಾಮಿ. ಆ ಪವಾಡಗಳನ್ನು ಕೇಳ್ತಾ ಇದ್ದರೆ, ಈ ಶಕ್ತಿ ಇದೆಯಾ, ಈ ಶಕ್ತಿ ದೇವರನ್ನು ನಮ್ಮ ಹಿರಿಯರು ಪೂಜೆ ಮಾಡ್ತಾಯಿದ್ರ, ನಾವು ಯಾಕೆಲ್ಲ ಸೇರಬಾರ್ದಿಲ್ಲ ಅನ್ನೋದು ಇದಾಯಿತು. ಈ ಥರ ನಿನ್ನೆ ಕಲ್ಯಾಣೋತ್ಸವ ಆಯಿತು, ಅಂಕುರಾರ್ಪಣೆ ಇತ್ತು, ಇವತ್ತು ಬ್ರಹ್ಮರಥೋತ್ಸವ ನಡೆದಿದೆ. ಭಗವಂತ ಸರ್ವರಿಗೂ ಕೂಡ ಆರೋಗ್ಯ ಭಾಗ್ಯ ಕೊಟ್ಟು ನೆಮ್ಮದಿ ಕೊಳ್ಳಿ. ಗ್ರಾಮದ ಅಭಿವೃದ್ಧಿ ಆಗಲಿ, ಕೃಷಿ ಅಭಿವೃದ್ಧಿ ಆಗಲಿ, ಜನ ಸುಖವನ್ನು ಪಡಲಿ ಅಂತ ಹೇಳಿ ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ತೀನಿ. ಕಾಶಿ ವಿಶ್ವೇಶ್ವರನಲ್ಲಿ ನಾನು ಒಂದು ರಥೋತ್ಸವ ಸಂದರ್ಭದಲ್ಲಿ ಆ ಒಂದು ಕಳಶವನ್ನು ತರುವಂಥದ್ದು ಒಂದು ಆಚಾರ್ಯರ ಮನೆಯಿಂದ ತಂದರೆ ಮಾತ್ರ ಮತ್ತೆ ರಥವನ್ನು ಚಾಲನೆ ಮಾಡ್ತೇವೆ. ಇದ್ರ ಬಗ್ಗೆ ಏನು ಹೇಳಿ? ಸಾಮಾನ್ಯವಾಗಿ ಒಂದು ರಥ ಅಂತ ಹೇಳಿದಾಗ ಆ ರಥಕ್ಕೆ ಕಳಶಪ್ರಾಯ ಬಹಳ ಮುಖ್ಯವಾಗಿರ್ತಕ್ಕಂಥದ್ದು. ಅದು ಹಿಂದಿನಿಂದ ಆಚಾರ್ಯರಿಂದ ಮನೆಯಿಂದನೇ ಅದನ್ನು ತರ್ತಾಯಿದ್ದೀವಿ ನಾವು. ಆಚಾರ್ಯ ಅಂತ ಹೇಳಿದೆ, ಅದಕ್ಕೆ ಪೂಜೆ ಮಾಡಿ ಶುದ್ಧವಾಗಿರ್ತಕ್ಕಂಥ ಬಟ್ಟೆ ಕಟ್ಕೊಂಡು ಮಡಿನಲ್ಲಿ ಬಂದು ಅವರು ಕೂಡ ಪಾಲ್ಗೊಂಡು ಅದನ್ನಿಟ್ಟಾಗ ಆಗ ಸ್ವಾಮಿ ಒಳ್ಳೆ ಸಿದ್ಧತೆಯನ್ನು ಕೊಡ್ತಾನೆ. ನಡೀಬೋದು, ನಿಮ್ಮ ಕೀರ್ತಿ ಪತಾಕೆ ಬೆಳೀಲಿ, ಕಳಶ ಹೇಗಿದೆಯೋ ನಿಮ್ಮ ಜೀವನದ ಒಂದು ಅಭಿವೃದ್ಧಿನೂ ಕಳಶದ ತುದಿಯಂತೆ ಇರಲಿ ಅನ್ನೋದು ಒಂದು ಸಂಕೇತ ಅಂತ ನಾನು ಹೇಳಿಲ್ಲ, ಹಿರಿಯರು ಹೇಳಿರ್ತಕ್ಕಂಥದ್ದು. ಹೀಗೆ ನಡೀಲಿ, ಅಭಿವೃದ್ಧಿ ಆಗಲಿ, ಸರ್ವರ ಒಂದು ಸಹಕಾರವಿರಲಿ, ಎಲ್ರಿಗೂ ಒಳ್ಳೆಯದಾಗಲಿ ಅಂತ ಹೇಳ್ತಾ ನನ್ನ ಈ ಮಾತನ್ನು ನಿಲ್ಲಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ. ಮತ್ತೆ ತಮ್ಮ ಒಂದು ಕಿರು ಪರಿಚಯ ಮಾಡಿಕೊಳ್ಳಿದೆ. ನನ್ನ ಒಂದು ಪರಿಚಯ ಅಂತ ಹೇಳಿದ್ರೆ ನಾನು ಹೇಳ್ಕೊಡೋಷ್ಟು ದೊಡ್ಡ ವ್ಯಕ್ತಿ ಅಲ್ಲ. ನಮ್ಮ ಕುಟುಂಬ ಪಂಚಾಂಗಂ ಕುಟುಂಬ ಅಂತಲೇ ಹೇಳಿ ಕರೀತಾರೆ. ಈ 10 ಹಳ್ಳಿಗಳಲ್ಲಿ ಪಂಚಾಂಗಂ ಸ್ವಾಮಿಗಳ ಹತ್ರ ಬಂದು ಎಲ್ಲ ಕೇಳಿದ್ರೇ ತೃಪ್ತಿ ಅವರಿಗೆ. ಪಂಚಾಂಗ ಶ್ರವಣ ಮಾಡಬೇಕಾರೆ, ಎಲ್ಲ ಮಾಡಬೇಕಾರೆ ಅಂಥ ಒಂದಿದು. ನಾನು ಈ ಗ್ರಾಮದಲ್ಲಿಯೇ ಪ್ರೈಮರಿ ವಿದ್ಯಾಭ್ಯಾಸವನ್ನು ಮುಗಿಸಿದೆ. ಆಮೇಲೆ ಬಟ್ಟಹಳ್ಳಿಯಲ್ಲಿ ನನ್ನ ಹೈಸ್ಕೂಲ್ ವ್ಯಾಸಂಗವನ್ನು ಮಾಡಿಕೊಂಡೆ. ಬೆಂಗಳೂರಿನಲ್ಲಿ ಸರ್ಕಾರಿ ಪ್ರೌಢಶಾಲೆಯಲ್ಲಿ ನನ್ನ ವ್ಯಾಸಂಗವನ್ನು ಮಾಡಿಕೊಂಡೆ. ಮಾಸ್ಟರ್ ಪದವಿಯನ್ನು, MA ಪದವಿಯನ್ನು ಮೈಸೂರು ಯೂನಿವರ್ಸಿಟಿ ಮಾನಸ ಗಂಗೋತ್ರಿಯಲ್ಲಿ ನಡೆಸಿ ರಾಜ್ಯ ಮಟ್ಟದಲ್ಲಿ ಒಂದು SLC ಮಕ್ಕಳಿಗೆ ತರಬೇತಿಯನ್ನು ಮಾಡೋದಕ್ಕೆ ನನ್ನ ಕರೆಯೋರು, ಅಲ್ಲಿ ತರಬೇತಿಯನ್ನು ಮಾಡ್ತಾಯಿದ್ದೀನಿ. ಇಂದು ನನಗೆ ಹೇಳಬೇಕಾದ್ರೆ 41ನೇ ವರ್ಷ ಸಂದಿದೆ ನನಗೆ. ಭಗವಂತ ಇದೇ ರೀತಿ ಶಕ್ತಿ ಕೊಡಲಿ, ಆಯುರಾರೋಗ್ಯ ಕೊಡಲಿ, ಶಿಕ್ಷಣ ಕ್ಷೇತ್ರದಲ್ಲಿ ನನಗೆ ಕೆಲಸವನ್ನು ಮಾಡತಕ್ಕಂಥ ಒಂದು ಶಕ್ತಿಯನ್ನು ಕೊಡು ಪರಮಾತ್ಮ ಅಂತ ಹೇಳ್ತೀನಿ. ಅನೇಕ SLC ಬೋರ್ಡಲ್ಲಿ ನಾನು ಪೇಪರ್ ಸೆಟರ್ ಆಗಿದ್ದೆ, ರಿವ್ಯಾಲ್ಯೂಯೇಷನ್ ಕಮಿಟಿ ಮೆಂಬರ್ ಇದ್ದೆ. ಆಮೇಲೆ ಪಠ್ಯ ವಸ್ತುವಿನಲ್ಲಿ ಒಬ್ಬ ಸದಸ್ಯನ ಕೆಲಸ ಮಾಡಿದ್ದೀನಿ, ಮತ್ತು ಲಿಪಿಗಾರನಾಗಿದ್ದೀನಿ, ಮತ್ತು ಸಭೆಗಳಲ್ಲಿ SLC ಮಕ್ಕಳು ವೀಕರ್ ಕ್ಲಾಸಸ್ ಅಂತ ಕರೆಯೋರು, ಅಲ್ಲೆಲ್ಲ ಪಾಠಗಳನ್ನು ಮಾಡಿದ್ದೀನಿ. ಆಮೇಲೆ ಗ್ರಾಮಾಂತರ ಏರಿಯಾದಲ್ಲಿ ಹೋದರೆ ಬೂಸ್ಟಿಂಗ್ ಸೆಷನ್ ಅಂತ SLC ಮಕ್ಕಳಿಗೆ. ಈ ಮಕ್ಕಳಿಗೆ ಶಿಕ್ಷಣದ ಬಗ್ಗೆ ಅರಿವಿಲ್ಲ, ಇಲ್ಲಿ ಒಳ್ಳೆ ಪಾಠ ಮಾಡ್ತಕ್ಕಂಥವ್ರು ಇಲ್ಲ ಅಂತಕ್ಕಂಥದ್ದನ್ನು ಅಲ್ಲಿ ಇಲ್ಲಿ ಕೆಲಸ ಮಾಡ್ತೀವಿ. ನಮ್ಮ ಹಳ್ಳಿ ಮಕ್ಕಳಿಗೆ ಯಾಕೆ ನಾವು ನಮ್ಮ ಕೈಲಾದಂಥ ಸೇವೆಯನ್ನು ಮಾಡಬಾರ್ದು ಅಂತ ಹೇಳಿ ಲಾಸ್ಟ್ ಇಯರು ಹಳೆ ವಿದ್ಯಾರ್ಥಿಗಳ ಸಂಘ ಅಂತ ಹೇಳಿ ಅಲ್ಲಿ ನಾನು ಬೆಂಗಳೂರಿಂದ
ಸಂಪನ್ಮೂಲ ಶಿಕ್ಷಕರನ್ನ ಕರ್ಕೊಂಬಂದು ಮಕ್ಕಳ ಪರಿಚಯಿಸಿದೆ. 86% ರಿಸಲ್ಟ್ ಬಂತು. ಹೀಗೆ ಬೆಳೀತಾ ಹೋಗ್ತಾ ಇದೆ. ಹೀಗೆ ಬೆಳೀಲಿ ಅಂತ ಆಶಯ. ಇದಕ್ಕೆ ದೈವ ಕೃಪೆ ಇರಲಿ. ಜೊತೆಗೆ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಕೂಡ ಇಲ್ಲಿ ನಡೆಯಲಿ. ಎಲ್ಲರ ಸಹಕಾರ ನಮ್ಮೊಂದಿಗೆ ಇರಲಿ. ಅವರೊಂದಿಗೆ ನಾನು ಇರ್ತೀನಿ ಹಾಗೆ ಅಂತ ಹೇಳಿ ನನ್ನ ಈ ಕಿರುಪರಿಚಯವನ್ನು ಮಾಡ್ತಾಯಿದ್ದೀನಿ. ನಮ್ಮ ಸುದ್ದಿವಾಹಿನಿ ಜೊತೆ ಮಾತಾಡಿದ್ದಕ್ಕೆ ತಮಗೆ ಧನ್ಯವಾದಗಳು. ನಾನು ಕೂಡ ನಿಮಗೆ ಧನ್ಯವಾದಗಳು ಹೇಳ್ತಾ ನನಗೆ ತಿಳಿದಂಥ ಕಿರುಪರಿಚಯವನ್ನು ಮಾಡ್ತಾಯಿದ್ದೇನೆ. ನಮ್ಮ ಸ್ನೇಹಿತರಿಗೆ ಕೂಡ ನಮಸ್ಕಾರವನ್ನು ಮಾಡ್ತೇನೆ. ಗ್ರಾಮಸ್ಥರಿಗೆ ಇವರು ನನಗೆ ಬಹಳ ಆತ್ಮೀಯರು. ನಮ್ಮ ಕುಟುಂಬಕ್ಕೆ ಭಾಳ ಹತ್ತಿರದವರು ಇವರು. ಥ್ಯಾಂಕ್ ಯು ಕಾಶಿ ವಿಶ್ವೇಶ್ವರ. ಜೈ ಕಾಶಿ ವಿಶ್ವೇಶ್ವರ. ಥ್ಯಾಂಕ್ ಯು.